ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ಇತ್ತೀಚೆಗೆ ನಿಧನರಾದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ತಿಮ್ಮಕ್ಕನವರು ದಿನಾಂಕ 3/9/2021 ಸೋಮವಾರ ಚಿಕ್ಕನಾಯಕನಹಳ್ಳಿಗೆ ಆಗಮಿಸಿ 3,000 ಸಸ್ಯಗಳನ್ನು ಜನರಿಗೆ ನೀಡಿದ ಬಗ್ಗೆ ಮತ್ತು ಅವರು ನೆಟ್ಟ ಗಿಡಗಳ ಬಗ್ಗೆ ವಿವರಣೆ ಕೊಟ್ಟು ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಮಾತನಾಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಂಗಣದಲ್ಲಿ ಮಾನ್ಯ ಸಿಡಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಪಂಚ ಗ್ಯಾರಂಟಿಗಳು ಆಗಿರುವಂತಹ ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ನಮಗೆ ಬಸ್ ಸ್ಟಾಂಡ್ ಜಾಗ ಕೊಟ್ಟು ನಾವು ಅಲ್ಲೇ ಸರ್, ಈಗ ನೀವು ಒಂದು ಲೆಟರ್ ಹಾಕಿ, ಚೀಫ್ ಆಫೀಸರ್ ಒಂದು ಲೆಟರ್ ಹಾಕಿ, ಬಾಡಿಗೆ ಹೋಯ್ತು, ಬಾಡಿ ಕ್ಲೋಸ್ ಆಗೋಯ್ತು. ಈಗ ಅಫಿಷಿಯಲ್ ನಾವು ಹೇಳ್ತೀವಿ, ಎಮ್ಮೆಲ್ಲೆಗಳು ಹೇಳಿ ತೊಂದರೆ ಇಲ್ಲ. KSRTC ಸ್ಟ್ಯಾಂಡಲ್ಲಿ ಹೋದ್ರೆ ಅಲ್ಲಿ ಅಂಗಡಿಗಳಿಗೂ ಅನುಕೂಲ ಆಗುತ್ತೆ, ಸಿಗುತ್ತೆ. ಸಿಕ್ಕಾಪಟ್ಟೆ ಯಾಕೆಂದ್ರೆ ಚಿಕ್ಕದು ರೋಡ್ ಸಾಲು, ಪಿಕಪ್ ಪ್ಲೇಸ್ ಅನುಕೂಲ ಆಗುತ್ತೆ, ಚೆನ್ನಾಗೈತೆ. ಅಲ್ಲೇನಾಗ್ಬಿಟ್ಟೈತೆ, ಸಖತ್ ನಾಯಿಗಳು, ಕೋಳಿ ಅಂಗಡಿಗಳು ಅವು ಇವು ಐತೆ, ಸ್ಮೆಲ್ ಜಾಸ್ತಿ. ನಿಂತ್ಕೊಳ್ಳೋಕ್ಕಾಗಲ್ಲ. ಮೇಡಮ್ ಬೆಳಿಗ್ಗೆ ನೋಡ್ಬೇಕು ಸರ್, ಒಂದೊಂದ್ಸಲಿ ಯಾವಾಗ ನೋಡ್ರಿ 9-10 ಗಂಟೆ, 8:30-9-10 ಗಂಟೆ ಒಳಗೆ ಸಿಕ್ಕಾಪಟ್ಟೆ ಜನ ನಿಂತಿರ್ತಾರೆ ಅಲ್ಲಿ. ಇನ್ನು 5 ಗಂಟೆ ಆದ್ಮೇಲೆ ಕಡೆ ಲೆಫ್ಟಲ್ಲಿ ಇಳಿಬೇಕಾದ್ರೆ ಜನ ಆಗ್ತಾರೆ. ಅದ್ರ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗ್ತೇನೆ, ನಮ್ದು ಯಾರಿಗೂ ಅಭ್ಯಂತರ ಇಲ್ಲ. ಸದ್ಯಕ್ಕೆ ನೀವು ಒಂದು ಲೆಟ್ರ ಮುನ್ಸಿಪಾಲಿಟಿ ಕೊಡಿ, ನಾವು ತಿಳಿಸೋಣ ಅಂತೀವಿ. ಸಾರ್ವಜನಿಕರು ನಮ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತ ಕೊಡಿ ಸರ್, ನಾವು ಲೆಟರ್ ಕೊಡಿಸ್ತೀವಿ. ಪಬ್ಲಿಕ್ ಹ್ಞೂ ಸರ್, ಹಾಕೊಟ್ರೆ ಖಂಡಿತ ಅವರು ಈಗ ರೆಡಿ ಇದ್ದಾರೆ ಸರ್. ಸರಿ ಸರ್, ಆಯ್ತು, ಕೊಟ್ಟರೆ ಭಾರಿ ಅನುಕೂಲ ಆಗುತ್ತೆ. ಚರ್ಚೆ ಮಾಡಿ ಮೂರ್ತಿಗೆ ಹಿಂದೆ ಲೆಟರ್ ಕೊಡಿ ಸರ್. ಓಕೆ ಸರ್, ಕೊಡಿಸೋದೇ ಲೆಟರ್ ಮಾಡ್ತೀವಿ. ಚೀಫ್ ಆಫೀಸರ್ ಈ ಭಾಗದಲ್ಲಿ ಇದುವರೆಗೂ ಕೂಡ ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ನಾವು ಟಿಪ್ಪುಗಳಿಂದ ಬಸ್ ಮಾಡಿದ್ವಿ. ಹೊಸ ಕಂಪ್ಲೇಂಟ್ ಬಸ್ ಒಂದು 2-3 ಸರ್ವಿಸ್ ಮಾಡಿದ್ರಿಂದ ಅವ್ರು ಕೇಳ್ತಿದ್ರು ಅಲ್ಲಿಂದ ದಂಗೇನಲ್ಲಿ ಫೋನ್ ಮಾಡ್ತಾ ಇರ್ತಾರೆ. ರಮೇಶ್ ಅಂತ ಅವ್ರು ಸುಮಾರು ಸತಿ ಲೆಟರ್ ಮಾಡಿ, ಶ್ರೀನಿವಾಸ್ ಸಾಹೇಬರು ಕೂಡ ಲೆಟರ್ ಮಾಡಿ ಇಲ್ಲ ಇದನ್ನು ಬಗೆಹರಿಸ್ಕೊಡಿ, ಬೇಗ ಇದು ಮಾಡಿ ಕೊಡು ಅಂತ ಅವರು ನಿಮ್ಮ DC ಸಾಹೇಬರಿಗೆ ಹಾಕಿದ್ದಾರೆ ಸರ್. ಅದರಿಂದ ಅದೊಂದು ಸಮಸ್ಯೆ ಆಯ್ತಾ. ಅದಾದ್ಮೇಲೆ ಇನ್ನೊಂದು ಹೇಳಿದ್ದೀನಿ ನಾನು, ನಯ ಸಾಹೇಬರು ಇಲ್ಲೇ ಇದ್ದಾರೆ. ಹಿನ್ನಳ್ಳಿಯಿಂದ ಶಿರಾಕ್, ಈಗ ಹಿನ್ನಳ್ಳಿಗೆ 5-5:30 ಕ್ಲೋಸು. ಇಲ್ಲಿಂದ ಸ್ಕೂಲ್ಗೆ ಬಗ್ಗೆ ಇವ್ರಿಗೆಲ್ಲ ತೊಂದರೆ ಆಗುತ್ತೆ. ಸ್ಕೂಲಿಂದ ಕಾಲೇಜಿಂದ ಬಂದವರು, ಹೊರಗಡೆ ಕಾಲೇಜಿಂದ ಬಂದವರು ಮತ್ತು ಹಿನ್ನಳ್ಳಿ ಕಂಕೆರೆ ಮೇಲೆ ಹೋಗಿ ನೀವು ಒಂದು ಶಿರಾಕ್ ಆಲ್ಟ್ ಮಾಡಿಸಿದ್ರೆ ಗಾಡಿಯ, ಶಿರಾದಿಂದ ನೈಟ್ ಆಲ್ಟಾಗಿ ಬೆಳಿಗ್ಗೆ 8ಕ್ಕೆ ಈ ಕಡೆಗೆ ಬಂದ್ಬಿಟ್ರೆ ಈಸಿ ಆಗುತ್ತೆ. ಕಿತ್ತೂರವರು ತುಮಕೂರಿಗೆ ಹೇಳಿ ಅದೊಂದು ಮಾಡಿಸೋಂತ ಮಾಡಿ ಸರ್. ಆಮೇಲೆ ಇಲ್ಲಿ ನಾವು ಇಲ್ಲಿ ನೋಡ್ತಿದ್ವಲ್ಲ, ಪ್ರತಿ ದಿವಸ ಕಿನ್ನಳ್ಳಿ ಕ್ಲಾಸಲ್ಲಿ ಸಿಕ್ಕಾಬಿಟ್ಟೆ ನೋಡ್ಕೊಂಡು 4:30 ಇಂದ 5-5:30 ಇದನ್ನು ಮಾಡಿಕೊಂಡು ಚಿಕ್ಕನಾಯಕನಹಳ್ಳಿ ಸ್ಟ್ಯಾಂಡಿಂಗ್ ಬಿಟ್ಟು ವಾಪಸ್ ಬೇಕಾದ್ರೆ ಹೋಗಿ. ಯಾಕೆಂದ್ರೆ ಆಲ್ಮೋಸ್ಟ್ ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು 200 ಜನ ಮಕ್ಕಳು ಕಾಲೇಜ್ ಹೋಗ್ತಾರೆ. ನಿಮ್ಮ ತುಮಕೂರು ಮತ್ತೆ ಕಿತ್ತೂರು, ತುಮಕೂರು, ಅವ್ರು ಕರೆಕ್ಟ್ ಟೈಮ್ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ಸಾರಿ ಆ ಟೈಮಲ್ಲಿ ಜಾಸ್ತಿ ಆಗ್ತದೆ. ಬರ್ತಾರೆ, ಸ್ಟೂಡೆಂಟ್ಸ್ ಹೋದ ಬರ್ತಾರೆ, ಎಲ್ಲರೂ ಗಾಡಿ ಬಿಟ್ಟರು ಅಲ್ಲಿ ಹಂಗೆ ಇದು ಪ್ರಾಬ್ಲಮ್ ಇರೋದು ಒಂದು. ಆಮೇಲೆ ಅನ್ನಿಕೆರೆಯಿಂದ ಅದೇ ಎಣ್ಣೆಗೆರೆ ಗೇಟ್ ಸರ್ಕಲ್ಗೆ ನಾನು ಹೋಸರಿ ಹೇಳಿದ್ವಿ, ಅನ್ನಿಕೆರೆ ಮಾತ್ರ ಹೋಗ್ತದೆ ಗಾಡಿ. ಮುಂದಕ್ಕೆ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ನಿಮಗೂ ಗೊತ್ತಲ್ಲ ಸರ್. ಎಣ್ಣೆಗೆರೆ ಈಗ ಅಂದ್ರೆ 3 ಡಿಸ್ಟಿಕ್ ಸೇರ್ಕೊಳ್ಳುತ್ತಲ್ಲ. ಚಿತ್ರದುರ್ಗ ಬಾರ್ಡರ್ ಬರುತ್ತೆ, ಚಿಕ್ಕಮಗಳೂರು ಬಾರ್ಡರ್ ಬರುತ್ತೆ, ನಮ್ಮ ತುಮಕೂರು ಬಾರ್ಡರ್ ಬರುತ್ತೆ. ಅಲ್ಲಿ ಜನಗಳು ಜಾಸ್ತಿ ಸಂದೆ ಇರುತ್ತೆ. ಅದಕ್ಕೆ ಅಲ್ಲಿ ಹೋಗಿ ಬಂದ್ಬಿಟ್ರೆ ಗಾಡಿ ಸ್ವಲ್ಪ ಈಗ ಅನ್ನಿಕೆರೆಯಲ್ಲಿ ನಿಲ್ಲಿಸಿದ್ದು ಸೀದಾ ಅಲ್ಲಿ ಹೋಗಿ ರಿಟರ್ನ್ ಬರೋದು ಮಾಡಿ ಅವ್ರ ಹತ್ರ ಚಂದ್ರಶೆಟ್ಟಿ ಸರ್ ಮಾತಾಡ್ತಾರೆ. ಅದೊಂದು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಮಾನ್ಯ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಅವರು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವಂತಹ ದೊಡ್ಡ ಸಿದ್ದಯ್ಯ ಅವರು, ಎನ್ ಪಾಂಡುರಂಗಯ್ಯ ಉಪಾಧ್ಯಕ್ಷರು, ಸದಸ್ಯರು ಆಗಿರುವಂತಹ ನಟರಾಜು, ಓಂಕಾರ್ ಮೂರ್ತಿ, ಮಂಜುನಾಥ, ಸೈಯದ್ ಇ ನಾಯತ್, CB ರೇಣುಕಸ್ವಾಮಿ, ಲಕ್ಷ್ಮೀ ಪರಿಮೇಳಮ್ಮ, ಸಿದ್ದರಾಮಯ್ಯ, ನಿರಂಜನ್ ಮೂರ್ತಿ, ಚಂದ್ರಪ್ಪ, ಚಂದ್ರಶೇಖರ್, ಚಿಕ್ಕತಿಮ್ಮಯ್ಯ, ಎಂ ರಾಜಣ್ಣ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಆಗಿರುವಂತಹ ಜಿ ಹೊನ್ನಪ್ಪ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ TU ಕಿರಣ್ ಕುಮಾರ್, KSRTC ತುರುವೇಕೆರೆ ಘಟಕ ವ್ಯವಸ್ಥಾಪಕರು ಆದ H ತಮ್ಮಯ್ಯ, ಉದ್ಯೋಗಾಧಿಕಾರಿಗಳು ಆದ ಕಿಶೋರ್ ಕುಮಾರ್, ಯೋಜನಾಧಿಕಾರಿಗಳು ಆದ ಮೂರ್ತಯ್ಯ, ತಾಲೂಕು ಪಂಚಾಯತ್ ವ್ಯವಸ್ಥಾಪಕರು ಆದ
ಬಸವರಾಜು, ವಿಷಯ ನಿರ್ವಾಹಕರು ಆದ ಮಧು ರವರು ಮತ್ತು ಅನೇಕ ಗಣ್ಯರು ಹಾಜರಿದ್ದರು. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.